ನಮಸ್ಕಾರ ಎಲ್ರಿಗೂ. ರಘು ಅವರು ಹಲವಾರು ಚಿತ್ರಗಳಲ್ಲಿ ಸಹ ನಿರ್ದೇಶನ ಮಾಡಿದಂತಹ ದೊಡ್ಡ ಅನುಭವ ಇದೆ. ಅವರ ಮೊದಲನೇ ಶಾರ್ಟ್ ಮೂವಿ ಬೆಲ್ ಅನ್ನೋ ಮೂವಿನಲ್ಲಿ ನಾನು ಕೂಡ ಅಭಿನಯ ಮಾಡಿದ್ದೆ, ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಒಂದು ಶಾರ್ಟ್ ಮೂವಿನ ನೋಡಿ ಒಂದು ದೊಡ್ಡ ಸಿನಿಮಾದ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರ ದೊಡ್ಡ ಮನಸ್ಸಿಗೆ ನನ್ನ ದೊಡ್ಡದೊಂದು ನಮಸ್ಕಾರ. ಚಿತ್ರದ ಬಗ್ಗೆ ಎಲ್ಲ ನಮ್ಮ ನಾಯಕ ನಟರು, ನಾಯಕಿಯವರು ಮತ್ತು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾರೆ. ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ರಘುವ್ರು ಹೇಳಿದಾಗ ಅಮ್ಮ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂದರು. ಪಾತ್ರ ಸಣ್ಣದಾದರೂ ದೊಡ್ಡದಾದರೂ ಅದಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುವಂತಹ ಪಾತ್ರ. ಅದನ್ನು ಕೊಟ್ಟಿದ್ದಕ್ಕೆ ರಘು ಅವರಿಗೆ, ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಧನ್ವೀರ್ ಸರ್ ಬಗ್ಗೆ ಮಾತಾಡೋ ಅಷ್ಟೇ ಇಲ್ಲ. ನಿಜವಾಗ್ಲೂ ಅವರು ಸೆಟ್ಟಲ್ಲಿ ನಾನು ಫಸ್ಟ್ ದಿನ ನೋಡಿದಾಗ ಏನು ಹುಡುಗ ಮಾತಾಡಲ್ವಲ್ಲ ಅಂತಂದೆ. ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಮಾತಾಡಿ ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾತಾಡಿರ್ತಾರೆ. ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ. ಅಭಿನಯನೂ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ನಟರು ಅವರು. ಸಿನಿಮಾದ ಇನ್ನು ಮುಂದಿನ ವಿಷಯಗಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಯಗ್ರೀವನ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ತಡವಾಯಿತು, ತಮಗೂ ಸಹ ಬೇರೆ ಬೇರೆ ಕೆಲಸಗಳಿರುತ್ತೆ. ದಯಮಾಡಿ ನಾನು ಸಹ ಹಯಗ್ರೀವ ತಂಡದಿಂದ ತಡವಾಗಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್, ತಮಗೆ ಆತ್ಮೀಯ ಅಭಿನಂದನೆಗಳು. ನಮ್ಮ ಕ್ಯಾಮ್ರಾಮ್ಯಾನ್ ಶ್ರೀಯುತ ಗಿರೀಶ್ ಸರ್ ದಯವಿಟ್ಟು ಬರ್ಬೋದಾ ಸ್ಟೇಜ್ ಮೇಲೆ? ಜೊತೆಗೆ ಮಹೇಶ್ ಗೌಡರ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್, ತಾವು ಸಹ ದಯವಿಟ್ಟು ಬನ್ನಿ ಪ್ಲೀಸ್. ಬರಬೇಕು ವೇದಿಕೆ ಮೇಲೆ, ಬನ್ನಿ ಸರ್. ತಡವಾಗಿದ್ದಕ್ಕೆ ತಂಡದ ಪರವಾಗಿ ನನ್ನದು ಕ್ಷಮೆ. ಹಯಗ್ರೀವ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಮಂಜಣ್ಣ ಸರ್ಗೆ. ಯಾಕೆ ಅಂದರೆ ಇವರು ಡೈರೆಕ್ಟರ್ ಆಗಬೇಕು ಅಂತ ಕನಸೊತ್ಕೊಂಡು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದರು. ನಾನು ಸಿನಿಮಾದಲ್ಲಿ ಒಳ್ಳೆ ನಟನಾಗಬೇಕು ಅಂತ ಒಂದು ಗುರೀಲಿ ಹುಡುಕಾಟದಲ್ಲಿ ದಿ ಬೆಲ್ಲಲ್ಲಿ ನಾವು ಸರ್ ರಘು ಅವರು ಡೈರೆಕ್ಟ್ ಮಾಡಿದರು, ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ ಶಾರ್ಟ್ ಫಿಲಮ್ಗೆ, ಮೇಡಮ್ ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಪಯಣ. ಅವತ್ತೇ ನನಗೆ ಈ ಸಿನಿಮಾ ಟೈಟ್ಲ್ ಗೊತ್ತಿರಲಿಲ್ಲ, ಕತೆ ಹೇಳಿದರು ನನಗೆ ರಘು ಅವರು. ಈ ಥರ ಒಂದು ಸಿನಿಮಾ ಮಾಡ್ತೀನಿ ಸರ್, ನೀವು ಫ್ರೀ ಇದ್ದರೆ, ಅಂದರೆ ನೀವು ಬ್ಯುಸಿ ಆಗಲಿಲ್ಲ ಅಂದರೆ ಒಂದು ಪಾತ್ರ ಇದೆ, ಬ್ಯುಸಿ ಆದರೆ ಇನ್ನೊಂದು ಪಾತ್ರ ಇದೆ ಅಂತ, ಅಂದರೆ ಬೇರೆ ಸಿನಿಮಾಗಳು ಜಾಸ್ತಿ ಇದ್ದರೆ ಅಂತ. ಆ ಬ್ಯುಸಿ ಆದಮೇಲೆ ಸಿಕ್ಕಿದ ಪಾತ್ರನೇ ಈಗ ನಾನು ಮಾಡಿರೋದು. ಇದರಲ್ಲಿ ನನ್ನ ಹೆಸರೇ ಇಟ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ಗೆ. ಸೊ ನಾನು ಹೆಚ್ಚು ಹೇಳೋದಕ್ಕಿಂತ ತೆರೆ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ಧನ್ವೀರ್ ಸರ್ ಇರ್ಬೋದು, ಸಂಜನಾ ಮೇಡಮ್ ಇರ್ಬೋದು. ಮತ್ತು ಇದಕ್ಕೆ ಮೇಯ್ನ್ ನನಗೆ ಖುಷಿಯಾಗಿದೆ ಏನಂದರೆ ಇವ್ರದ್ದೊಂದು ಕುಗ್ರಾಮ, ಇವ್ರ ಊರಿಗೆ ಹೋಗಿದ್ದೀನಿ ನಾನು. ಅಲ್ಲಿ ಕನಸು ಹೊತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ, ನಾನು ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದವ್ರಿಗೆ ಮಂಜಣ್ಣ ಸರ್ ಅಂತ ಒಬ್ಬರು, ನಾನೇಂತೀನಿ ನಾನು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗಬೇಕು ಸರ್. ಯಾಕೆಂದರೆ ಅಷ್ಟು ಸ್ಪೋರ್ಟಿವ್ ಇದೆ, ನಾನು ನೋಡಿದ್ದೀನಿ ಸರ್. ಅಂದರೆ ಅಷ್ಟು ಒಳ್ಳೆತನ ಇರೋ ಒಬ್ಬರು ರಾಜಕಾರಣಿ ಅಥವಾ ಕ್ರೀಡಾಪಟು ಏನಾದ್ರು ಹೇಳ್ಬೋದು. ಯಾಕೆಂದರೆ ನಾನು ರಾಸ್ ಕಪ್ಪಲ್ಲಿ ಸರ್ ಜೊತೆ ಇದ್ದೆ. ಸೊ ಅಂಥವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ಧನ್ವೀರ್ ಸರ್ ಅಂತವರು ಲೀಡಾಗಿ ಸಿಕ್ಕಿದ್ದಾರೆ, ಅದೃಷ್ಟ. ಮಹೇಶ್ ಗೌಡ ಸರ್ ಎಲ್ಲ ಇನ್ಚಾರ್ಜ್ ನೋಡ್ಕೊಂಡಿದ್ದಾರೆ. ಲಿಟ್ರಲಿ ಹೂವಿನಿಂದ ನಾರಸ್ವರ್ಗ ಅಂದಂಗೆ ನಮ್ಮ ರಘು ಅವರು ಲಕ್ಕಿ. ಅದರಿಂದ ನಮಗೂ ಒಂಚೂರು ಹೆಸರು ಸಿಕ್ಕಿದೆ, ಈ ಸಿನಿಮಾದಿಂದ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ದೀರಾ, ಸಿನಿಮಾ ಗೆಲ್ಲಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ಎರಡು ಮಾತು ಸರ್, ಮೊನ್ನೆ ಮಂಡ್ಯಾಗೂ ಬಂದಿದ್ರಿ, ಸೊ ಇವತ್ತು ಪ್ರೆಸ್ ಮೀಟಿಗೆ ಬಂದಿದ್ದೀರಿ, ಎರಡು ಮಾತು. ಎಲ್ಲಿಗೂ ನಮಸ್ಕಾರ. ಈ ಡೈರೆಕ್ಟರ್ ಆಗಿದ್ದು ನನ್ನನ್ನು ಈ ಸಿನಿಮಾಗೆ EP ಆಗಿ ಮಾಡಿದ್ದಕ್ಕೆ ಮಂಜಣ್ಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಧನ್ಯವಾದನ ಹೇಳ್ತೀನಿ. ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕೂರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರಾ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಸಿನಿಮಾಗಳಾಗಲಿ, ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕೂರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂಥ ದೊಡ್ಡ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವರಿಗೆ. ಧನ್ವೀರ್ ಸರ್ಗೆ ಹೇಳಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ದರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ
ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್, ಮಹೇಶ್ ಸರ್, ಮದಗಜ ಮಹೇಶ್ ಸರ್, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಧನ್ಯವಾದಗಳು ರಘು ಸರ್, ತಮಗೂ ಸಹ. ಸರ್, ಬೆಂಗಳೂರು ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಇದೊಂದು ಮೈಥಾಲಜಿ ಮಿಕ್ಸ್ಡ್ ಕ್ರೈಮ್, ಅಂದರೆ ಫ್ಯೂಚರಲ್ಲಿ ಮೆಡಿಕಲ್ ಏನಾಗ್ಬೋದು ಅನ್ನೋದೊಂದು ಕಂಟೆಂಟ್ ಮೇಲೆ ಮಾಡಿದ್ವಿ ಸರ್. ಸೆನ್ಸರ್ ನಡೀತಾ ಇದೆ ಸರ್, ನಾಳೆ ಗೊತ್ತಾಗುತ್ತೆ ಸರ್. ಇಟ್ಸ್ ನಾಟ್ ಮಾಡೋರು ಸರ್, ಅಂದರೆ ಒಂದು ಪೋಸ್ಟ್ ಮಾರ್ಟಮಲ್ಲಿ ಏನು ಮಾಡ್ತಾರೆ ಅದು ರಿಯಲಿಸ್ಟಿಕ್ ತೋರಿಸಿದ್ದೀವಿ ಅಷ್ಟೇ. ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಏನು ರಿಯಲಿಸ್ಟಿಕ್ ಆಗಿರುತ್ತೋ ಆ ರಿಯಲಿಸ್ಟಿಕ್ ತರಬೇಕು ಅಂತ ಮಾಡಿರೋದಂತ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.